ಈ ದಿನ ಕರ್ರಮ್ ಕುರ್ರಮ್ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ಯಾಪ್ಸಿಕಮ್ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಬೇಕಿಂಗ್ ಸೋಡಾ, ಉಪ್ಪು, ಅಜ್ವಾನ, ಹಚ್ಮೆಣಸಿನ ಪುಡಿ ಮತ್ತು ಕಾರ್ನ್ಫ್ಲೋರ್. ಮೊದಲು 2 ಸ್ಪೂನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಒಂದು ಸ್ಪೂನು ಅಕ್ಕಿ ಹಿಟ್ಟು, ಅರ್ಧ ಸ್ಪೂನು ಕಾರ್ನ್ಫ್ಲೋರು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ನಾನೊಂದು 1/4 ಸ್ಪೂನಷ್ಟು ಹಚ್ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕೊನೆಯಲ್ಲಿ ಚೂರು ಅಂದರೆ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ. ಒಂದು 1/4 ಸ್ಪೂನಷ್ಟು ಅಜ್ವಾನ. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಇಡ್ಲಿ ಹಿಟ್ಟಿನ ಅದಕ್ಕೆ ಬರೋ ಥರ ಕಲಿಸ್ಕೊಂಡು ಇಟ್ಕೋಬೇಕು. ನೋಡಿ, ಈಗ ಹೆಚ್ಚಿಟ್ಕೊಂಡ ಮೆಣಸಿನಕಾಯಿಗಳನ್ನು ಇದರೊಳಗೆ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ಈ ಥರ ಕ್ಲೀನಾಗಿ ನೆನೆಯೋ ಥರ ಕಲಿಸ್ಕೋಬೇಕು. ನೋಡಿ, ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಯಲ್ಲಿ ಈ ಥರ ಅದ್ದಿ ಬಿಡಬೇಕು. ಹಾಕಬೇಕಿದ್ದ ನೋಡಿ, ಈ ಥರ ಆದಮೇಲೆ ಮುಗಿಸಿ ಹಾಕ್ಬೇಕು. ಇದನ್ನು ಕೆಂಪುಗೆ ಆಗೋವರೆಗೂ, ಅಂದರೆ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಈ ಥರ ಫ್ರೈ ಮಾಡಬೇಕು. ನೋಡಿ, ಈ ಥರ ಆಗಬೇಕು. ಇದು ಈಗ ಆಗಿದೆ. ನೋಡಿ, ಈ ಕರ್ರಮ್ ಕುರ್ರಮ್ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಸಾಸ್ ಜೊತೆ ಅದ್ಕೊಂಡು ತಿನ್ನೋಕ್ಕೆ ಭಾರಿ ಚೆನ್ನಾಗಿರುತ್ತೆ. ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಇದನ್ನು ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ.